ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಗೆ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆ ಸಚಿವ ಕೆಜೆ ಜಾರ್ಜ್ ನೀಡಿದ ಒಂದು ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಕಾರಣವಾಗಿದೆ. ಇನ್ನು ಪ್ರಕೃತಿ ವಿಕೋಪ ಹಾಗೂ ಮುಂಗಾರು ಪರಿಸ್ಥಿತಿಯ ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಕೆಜೆ ಜಾರ್ಜ್ ಅವರು, ನಾನು ತಾತ್ಕಾಲಿಕವಾಗಿ ಇಲ್ಲಿಗೆ ಬಂದಿದ್ದೇನೆ, ಉಸ್ತುವಾರಿ ಸಚಿವರಾಗಿ ನಿಮ್ಮವರೇ ಬರ್ತಾರೆ ಅಂತ ಹೇಳಿಕೆ ನೀಡಿದ್ರು. ಇನ್ನು ಈ ಹೇಳಿಕೆಯ ನಂತರ ಶಿವಮೊಗ್ಗದ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಎಂಬ ಚರ್ಚೆ ಜೋರಾಗಿದೆ. ಸಚಿವ ಮಧು ಬಂಗಾರಪ್ಪ ಅವರಿಗೆ ಈ ಜವಾಬ್ದಾರಿ ನೀಡಲಾಗ್ತಿದ್ಯಾ ಅಥವಾ ಶಾಸಕ ಬೇಳೂರು ಗೋಪಾಲಕೃಷ್ಣ, ಶಾಸಕ ಸಂಗಮೇಶ್ವರ್ ಅಥವಾ ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ್ ಬಾನು ಅವರಿಗೆ ಅವಕಾಶ ಸಿಗಲಿದೆಯಾ ಎಂಬ ಊಹಾಪೋಹಗಳು ಕೇಳಿ ಬರ್ತಿವೆ. ಆದ್ರೆ ಈ ಕುರಿತು ಸಚಿವ ಜಾರ್ಜ್ ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಬಹಳ ಏನಿದೆ, ಗೃಹ ಜೊತೆ ಯಾಕೆ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿ, ಅದು ನೀವು ಸ್ವಲ್ಪ ಓದಿದ್ರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇ ತಗೊಂಡಿದ್ದೀವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ್ನು ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದೀವೋ ಅದರ ಪ್ರಕಾರ ಜಾಸ್ತಿ ಆಗೋ ಚಾನ್ಸೇ ಇಲ್ಲ. ಆ ಥರ ಇಲ್ಲಿ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟು ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾಗುತ್ತೆ ಸರಿ ಮಾಡಿ. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ಒನ್ನೆಲ್ಲ ಬಹಳ ರಶ್ ಆಗಿದೆ. ನೋಡಿ, ನೋಡಿ ನೆನ್ನೆನೆ ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ. ನಾವೇನಾದರೂ ನಿರ್ಧಾರ ತಗೊಂಡಿದ್ದೀವ? ಆತಂಕ ಇದೆಯಲ್ಲ ಸರ್, ಆತಂಕ ಯಾಕೆ ಇಲ್ಲ ಹೇಳಿ. 2003ರಲ್ಲಿ BJPಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಕ್ಕೆ ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನಿನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಫೈನಲ್ ಡಿಸಿಷನ್ ತಗೊಳ್ತಿದ್ದಾರೆ ಸರ್, ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ ಸರ್. SIR ಶುರುವಾಗಿದೆ, ಇವತ್ತಿನ ಶುರುವಾಗಿದೆ. ಕಾಂಗ್ರೆಸ್ ಕೂಡ ಆಕ್ಷೇಪ ಪಡಿಸಿದೆ. ನೋಡಿ, SIR ಬಿಟ್ರೆ ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡಿಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಇಲ್ವಾ ಅಂತ ಪ್ರೂವ್ ಮಾಡಬೇಕು ಅವಶ್ಯಕತೆ ಈಗ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ ವೆಸ್ಟ್ ಬೆಂಗಾಲು ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರು ಯಾರು ಬಂದರೆ ಅದನ್ನು ತಡೆಗಟ್ಟುವ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನು ಅದು ಕೇಂದ್ರ ಸರ್ಕಾರ ತಾನೆ. ಅವರು ಅದನ್ನು ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಓಟ್ ಹಾಕೊಬೋದು, ಅವ್ರದೆಲ್ಲ ಇಂಪಾರ್ಟೆಂಟಾಗಿ ಇಮಿಡಿಯೇಟಾಗಿ ಏನು ಡಿಸಿಷನ್ ತಗೋಬೇಕು ಅದನ್ನ ಒಕ್ಕಲಿಸಿದ್ದಾರೆ, ರಿಹ್ಯಾಬಿಲಿಟೇಷನ್ ಮಾಡಿಸಿದ್ದಾರೆ. 10,000 ಲಕ್ಷಾಂತರ ಎಕರೆ ಮುಳುಗಡೆ ಆಗಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾರೆ. ಈ ಪಂಪ್ ಸ್ಟೋರೇಜ್ ಅಂದ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವು. ಏನು ಪಂಪ್ ಸ್ಟೋರೇಜು? ಈಗಾಗಲೇ ಶರಾವತಿ ಡ್ಯಾಮ್ ಇದೆ, ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವ್ ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನು ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಅಲ್ಲ ನಿಮಿಷದಲ್ಲಿ ಅಲ್ಲ, ಕೇಳಿ ನೀವು ಸ್ವಲ್ಪ ಸಮಾಧಾನದಲ್ಲಿದ್ದು ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ ನಿಮಗೆ. ಸ್ವಲ್ಪ ಸಮಾಧಾನ, ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದಿರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ ಈಗ ಏನಾಗಿದೆ ಆಯಿತಾ? ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ
ಪಂಪ್ ಹೌಸ್ ಮಾಡಲಿಕ್ಕೆ ಬೇಕಾಗಿದೆ. ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ. ಆ ಪೈಪ್ಲೈನ್ ಹಾಕಿದ್ದೀವಿ. ಈಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈದು ಪೈಪ್ಲೈನ್ ಬರ್ತಾ ಇರೋದು ನೀವು ನೋಡಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ದೊಡ್ಡ ಪೈಪ್ಲೈನ್ ಬಂದುಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ಲೈನಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನು ಮಾಡ್ತೀವಿ, ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡಿಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಅಲ್ಲಿ ಗ್ರೀನ್ಕೋದವರು ಒಂದು ಮಾಡ್ತಾಯಿದ್ರು, ವಿಸಿಟ್ ಮಾಡಿ ಬಂದಿದ್ದೀನಿ. ಭಾಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನು ಒಂದು ಸತಿ ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕಿಬಿಟ್ಟು ಫಾರೆಸ್ಟೇ ನಡ್ತದೆ. ಅದರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ಬೇಕಲ್ಲ, ಈ ಪಂಪ್ ಮಾಡಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ರೆ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದಿರಾ? ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟು. ಇದರಿಂದ ಯಾರಿಗೇನಿಲ್ಲ, ತೊಂದರೆ ಆಗೋದು. ಅದು ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿರುವವರಿಗೆಲ್ಲ ಪ್ರಯೋಜನ ಆಗ್ತದೆ. ಅದು ಎಲೆಕ್ಟ್ರಿಸಿಟಿ ಬರ್ತದೆ. ಈ ವಿಚಾರದಲ್ಲಿ ಬ್ಲಾಸ್ಟಿಂಗ್ ಎಲ್ಲ ನಡೆಯುತ್ತೆ, ಅಲ್ಲಿ ಪ್ರಾಣಿಗಳಿಗೆ ಈಗ ಒಂದು ನಿಮಿಷ ಕೇಳಿ ಒಂದು ನಿಮಿಷ. ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸು ಸಾವಿರಾರು ಇದು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ ಮರಗಳು ಯಾವುದಿಲ್ವಾ? ನೋಡಿ, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ಕೇಳಿ ಇಲ್ಲಿ ನಿಮಗೆಲ್ಲ ನೋಡಿ, ನಿಮಗೆ ನಿಮಗೆ ತಪ್ಪು ಕಲ್ಪನೆ ಆಯ್ತಾ? ಇದು ಕೇಳಿ, ಇಲ್ಲಿ ಒಂದು ನಿಮಿಷ ಕೇಳಿ. ಇದು ನಾನು ಮಾಡ್ಲಿಕ್ಕೆ ಆಗ್ತದಾ? ಇದು ಮಾಡಬೇಕಾದ್ರೆ ಎಷ್ಟೆಲ್ಲ ಇದನ್ನ ಪರ್ಮಿಷನ್ ತಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡೋದು. ನಂತರ ನ್ಯಾಷನಲ್ ಲೆವೆಲಲ್ಲಿ ಇದಿದ್ದಾರೆ, ಅವರು ಸಮೇತ ಇದು ಮಾಡಬೇಕು. ಅವರು ಸ್ಟಡಿ ಟೀಮನ್ನ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡಿಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟ ಮೇಲೇ ನಾವು ಮಾಡಲಿಕ್ಕಾಗೋದು. ನಾನಿಲ್ಲಿ ಬಂದುಬಿಟ್ಟು ಪ್ರೆಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡಲಿಕ್ಕಾಗ್ತದ? ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ, ಕೆಲವಾರು ಇದು ಅದರ ಪರ್ಮಿಷನ್ಗಳಿದೆ, ಇದರ ಪ್ರಕಾರ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು. ನಾವು ಪರ್ಮಿಷನ್ ಎಲ್ಲ ಬಂದ ಮೇಲೆ ಮಾಡೋದು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂದ್ರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕೇಳಿ ಒಂದು ನಿಮಿಷ. ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಈಗ ನಾನು ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದು, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದ್ದಾರ ಯಾವುದು, ಕೆಲವರು ಏನಾಗಿದೆ ಈ ಥರ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದರ ಪ್ರಕಾರ ನಾವು ಮಾಡ್ತೀವಿ. ನೋಡಿ, ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದ್ದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮತ್ತೆ ನೀವು ಕೇಳ್ತಾ ಇದ್ದೀರಲ್ಲ. ಮುಂಗಾರು ಅವಧಿಯಲ್ಲಿ ಇದುವರೆಗೆ ಜಿಲ್ಲೆಯಲ್ಲಿ ಯಾವುದೇ ಮಾನವ ಜೀವ ಹಾನಿ ಅಥವಾ ಜಾನುವಾರು ಹಾನಿ ಸಂಭವಿಸಿಲ್ಲ ಎಂಬ ಮಾಹಿತಿಯನ್ನ ಅಧಿಕಾರಿಗಳು ಸಭೆಯಲ್ಲಿ ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಪ್ರಸ್ತುತ ತುರ್ತು ಪರಿಹಾರ ಕಾರ್ಯಗಳಿಗೆ ಮೊದಲ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೊಸದಾಗಿ ನೇಮಕವಾಗಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇನ್ನಿತರ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ
ಸ್ಪಂದಿಸುವಂತೆ ಸರ್ಕಾರ ನಿರ್ದೇಶನ ನೀಡಿದೆ ಅಂತ ಹೇಳಿದ್ರು. ಇನ್ನು ಜಲಾಶಯಗಳ ನೀರಿನ ಮಟ್ಟದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಸದ್ಯ ಮಳೆ ಪ್ರಮಾಣ ಕಡಿಮೆ ಇದ್ದರೂ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಉತ್ತಮ ಮಳೆಯ ನಿರೀಕ್ಷೆ ಇದ್ದು, ಬಳಿಕ ಜಲಾಶಯಗಳ ನೀರಿನ ಮಟ್ಟ ಮತ್ತು ಮುಂದಿನ ಕ್ರಮಗಳ ಕುರಿತು ಮತ್ತೊಮ್ಮೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು ಅಂತ ತಿಳಿಸಿದ್ರು. ಇನ್ನು ಸಭೆಯಲ್ಲಿ ಅಧಿಕಾರಿಗಳು ನೀಡಿದ ಮಾಹಿತಿಯಂತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 2 ಬಾರಿ ಬೀಸಿದ ಬಲವಾದ ಗಾಳಿ ಹಾಗೂ ಮಳೆಯಿಂದ ಒಟ್ಟು 974 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಮುಖ್ಯವಾಗಿ ಶಿವಮೊಗ್ಗ ಗ್ರಾಮಾಂತರ ಹಾಗೂ ಭದ್ರಾವತಿ ಭಾಗಗಳಲ್ಲಿ ಅಡಿಕೆ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳು ಹಾನಿಗೊಳಗಾಗಿದೆ. ಹಾನಿಯ ವಿವರಗಳನ್ನ ಪರಿಹಾರ ಪೋರ್ಟಲ್ ಅಪ್ಲೋಡ್ ಮಾಡಲಾಗಿದ್ದು, ಎಸ್ಡಿಆರ್ಎಫ್ ನಿಯಮಾನುಸಾರ ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿ ಪರಿಹಾರ ನೀಡಲು ಅವಕಾಶವಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳ ಮನವಿಯಂತೆ ರೈತರಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅನುದಾನ ಬಿಡುಗಡೆಯಾದ ತಕ್ಷಣ ಪರಿಹಾರ ವಿತರಿಸಲಾಗುವುದು ಅಂತ ಮಾಹಿತಿ ನೀಡಲಾಗಿದೆ. ಏಪ್ರಿಲ್ ಮತ್ತು ಮೇ ಸಂದರ್ಭದಲ್ಲಿ ಮಳೆ ಆದದಕ್ಕೆ ಅದು ಇದು ಪೇಔಟ್ ಆಗ್ತಾ ಇದೆ. ಕಮ್ಮಿ ಆಗಿದೆ. ಬಟ್ ಅಲ್ಲಿ 11 ಸುಮಾರು ಅಡಿಕೆ ಮರ ಬಿದ್ದಿರೋದು 11,50,000 ಅಂತೇನೋ ಅಡಿಕೆ ಮರದ ಉಲ್ಲೇಖವನ್ನ ಮಾಡಿದ್ದಾರೆ. ಮನೆಗಳು ಬಿದ್ದಿದೆ, ತುಂಬಾ ಅನ್ಯಾಯ ಆಗಿದೆ. ಉಸ್ತುವಾರಿ ಮಂತ್ರಿ ಬಂದಿದ್ರೆ ಒಂದು ಒಳ್ಳೆ ಶುಭ ಸುದ್ದಿ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ರಿಕ್ವೆಸ್ಟ್. ಸುದ್ದಿ ಸ್ಟ್ರೇಟ್ ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ನಾವು ಹೇಳಿದೆ, ತಾವು ಕರೆಕ್ಟಾಗಿ ಹೇಳಿದ್ರೆ ಹಣಕಾಸು ಸಚಿವರು ಚೀಫ್ ಮಿನಿಸ್ಟರ್ NDRF ಸ್ಪೆಷಲ್ ಪ್ಯಾಕೇಜ್ ಕಳಿಸಿದ್ರು. NDRF ಆಟೋಮೆಟಿಕ್ ಆಗಿ ಬರ್ತದೆ. ಅವ್ರ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ರೆ ಅದನ್ನ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಗೊಂಡು ಬರ್ತೀನಿ. ನಮ್ಮ ರೆವೆನ್ಯೂ ಮಿನಿಸ್ಟರ್ ಇದ್ದಾರೆ, ಅವ್ರ ಕಡೆಯಿಂದ ನೀವು ಸ್ವಲ್ಪ ಅವರಿಗೆ ಮಾತಾಡ್ತೀವಿ. ನಾನು ಬೇಜಾರಾಗ್ಬಿಡ್ತಾರೆ ನೋಡಿ. ನಾನು ಟೆಂಪರರಿ ಹೇಳೋದಕ್ಕೆ ಅರ್ಥ ಇರೋದು ದೊಡ್ಡ ಅರ್ಥ ತಿಳ್ಕೊಳ್ಳಿ ಹೇಳಿ. ನೀವು ನಾನು ಪರ್ಮನೆಂಟ್ ಉಸ್ತುವಾರಿ ಸಚಿವರು ಅಂತ ಬಿಟ್ಟರೆ 2 ವರ್ಷ 3 ವರ್ಷಕ್ಕೆ ಇರೋದಲ್ಲ ನನಗೆ ಹೇಳಲಿಕ್ಕೆ ಹೋದರೆ ನಾನು ಇರೋದಿಲ್ಲ. ಅದಕ್ಕೆ ಇಲ್ಲಿ ಹಾಕಿದಾರಲ್ಲ ಪ್ರಕೃತಿ ವಿಭವ ನಿರ್ವಹಣೆ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದೆ. ಉಸ್ತುವಾರಿ ಸಚಿವರಾಗಿ ಬರಲಿಲ್ಲ, ಇದು ಮಾಡಲಿದ್ದಾರೆ. ಉಸ್ತುವಾರಿ ಸಚಿವರು ನಾನು ಉಸ್ತುವಾರಿ ಸಚಿವರು ಇದ್ದೀನಿ, ಚಿಕ್ಕಮಗಳೂರಿಗೆ ಗೊತ್ತಾಯ್ತಲ್ಲ. ಅದಕ್ಕೆ 3 ಜಿಲ್ಲೆ ಅಲ್ವಾ, 3 ಜಿಲ್ಲೆ ಇದಕ್ಕೆ ಮಾತ್ರ ಪರಿಹಾರ ಅದರದ್ದು ಇಮಿಡಿಯೇಟ್ ಆಗಿ ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಅದು ನಾನು ಮಾಡ್ಲಿಕ್ಕಾಗೋದಿಲ್ಲ. ಚೀಫ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಅದನ್ನು ಮಾಡಲಿಕ್ಕೆ DC ಅವರಿದ್ದಾರೆ. ಈಸ್ ದ ಪರ್ಸನ್, ಡೆಪ್ಯೂಟಿ ಕಮಿಷನರ್ ಡಿಸ್ಟ್ರಿಕ್ಟ್ ಈಸ್ ಇನ್ಚಾರ್ಜ್ ಆಫ್ ಆಲ್ ದಿಸ್. ಅವರು ಏನಾದರೂ ನೀವು ಇನ್ನೊಂದು ಏನು ಹೇಳಲೇ ಇಲ್ಲ ನನಗೆ. ನೀವು ಈ ನ್ಯಾಚುರಲ್ ಆಗಿರೋ ವಿಚಾರ ಇದೊಂದು ಹೇಳಿದ್ರೆ ಸ್ಪೆಷಲ್ ಪ್ಯಾಕೇಜ್ ಒಂದು ವಿಚಾರ ಹೇಳಿದ್ರೆ ಅದನ್ನು ನಾನು ನೀವು ಏನು ಪ್ರಾಬ್ಲಮ್